ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಪ್ಯೋ ನಮಃ. ನಾನು ರಾಜೇಶ್ವರಿ ಗಣೇಶನ್, ಅರವಿಂದ ನಗರ ನಿವಾಸಿ. ಸುಮಾರು ಒಂದು 50 ವರ್ಷದಿಂದ ನಾವು ನಮ್ಮ ಮನೆಯಲ್ಲಿಂದ ಬೊಮ್ಮೆ ಕೂರಿಸ್ಕೊಂಡು ಬಂದಿದ್ದೀನು ಬೆಳೆಸ್ಕೊಂಡು ಬರ್ತಾಯಿದ್ವಿ. ನಮ್ಮ ಮಾವನವ್ರ ಕಾಲದಿಂದ ಬೊಮ್ಮೆ ಕೂರಿಸೋದರ ನಮ್ಮ ಮನೆಯಲ್ಲಿ ಸಂಪ್ರದಾಯ ಇದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಬರ್ತಾಯಿದ್ವಿ. ಈ ಸಲ ಒಂದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಮ್ಮ ಮೊಮ್ಮಗಳು ನಮಗೆ ಈ ಬೊಮ್ಮೆ ಕೂರಿಸೋಕ್ಕೆ ತುಂಬ ಸಹಾಯ ಮಾಡಿದ್ದಾಳೆ. ಅವಳು 1.5 ವರ್ಷ ಆದ್ರೂ ನಾವು ಈ ಸಲ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆಲ್ಲ ಪಿನ್ ತಗೊಂಡ್ಬಂದು ಕೊಡೋದು, ಬೋಲ್ಟ್ ನೆಟ್ ತಗೊಂಬಂದು ಕೊಡೋದು, ಈ ರಂಗೋಲಿ ಹಾಕುವಾಗ ಕಲರೆಲ್ಲ ತೊಗೊಂಬಂದು ಕೊಡೋದು, ಹೂವು ಎತ್ಕೊಡೋದು ಎಲ್ಲ ಕೆಲಸನೂ ಈ ಸಲ ನಮ್ಮ ಮೊಮ್ಮಗಳು ನಂಗೆ ಮಾಡಿಕೊಟ್ಟಿದ್ದೆ. ಅದೇ ನಮ್ಗೆ ಈ ವರ್ಷ ತುಂಬ ಖುಷಿಯಾಗಿರೋದು ಕೆಲಸ. ಈ ವರ್ಷ 27 ಸ್ಟೆಪ್ಗಳನ್ನ 4-5 ವಿಭಾಗಗಳಿಂದ ಮಾಡಿದ್ವಿ. ಇದು ಮೊದಲನೇ ವಿಭಾಗ 7 ಮೆಟ್ಟಲನ್ನು ಕೂರಿಸಿದ್ದೀವಿ. ಇದು 2ನೇ ವಿಭಾಗ 7 ಮೆಟ್ಟಲು ಕೂರಿಸಿದ್ದೀವಿ. ಅದು 3ನೇದು ಕೃಷ್ಣರ ವಿಭಾಗ 5 ಮೆಟ್ಟಲು ಕೂರಿಸಿದ್ದೀವಿ. ಆಮೇಲೆ ಪೆರುಮಾಳು 3 ಮೆಟ್ಟಲು ಕೂರಿಸಿದ್ದೀವಿ. ಆ ಕಡೆ ಅಡುಗೆ ಮನೆಯಲ್ಲಿ ಅದು ಒಂದು 5 ಮೆಟ್ಟಲನ್ನು ಕೂರಿಸಿ ರಾಮರು ನರಸಿಂಹರೆಲ್ಲ ಕೂರಿಸಿದ್ವಿ. ಈ ಸಲ ಏನು ವಿಶೇಷವಾದ ಥೀಮ್ ಮಾಡಿದ್ದೀರಿ ಅಂದರೆ, ಈ ಸಲ ಕಲ್ಯಾಣವಷ್ಟಿ ಅಭಿಯಾನ ನಮ್ಮ ಮೈಸೂರಲ್ಲಿ ಶೃಂಗೇರಿ ಗುರುಗಳಂದ ಶೃಂಗೇರಿ ಗುರುಗಳಾದ ಶ್ರೀ ಭಾರತೀ ತೀರ್ಥ ಗುರುಗಳದ್ದು 50ನೇ ವರ್ಷ ಸನ್ಯಾಸ ಸ್ವೀಕಾರಕ್ಕೋಸ್ಕರ ಕಲ್ಯಾಣವಷ್ಟಿ ಅಭಿಯಾನವನ್ನು ಮಾಡ್ತಾಯಿದ್ವಿ. ಅದನ್ನು ಥೀಮನ್ನೇ ಇಟ್ಕೊಂಡು ಶಂಕರಾಚಾರ್ಯ ಮಾಡಿದ್ರಿಂದ ಕಲ್ಯಾಣವಷ್ಟಿ, ನರಸಿಂಹರ ಕರಾವಲಂಬ ಮತ್ತು ಶಿವಪಂಚಾಕ್ಷ ನಕ್ಷತ್ರಮಾಳ 3ನ್ನು ನಾನು ಕಲ್ಯಾಣವಷ್ಟಿತ್ತವ ಅಭಿಯಾನ ಅಂತ ಒಂದು ಥೀಮನ್ನು ಮಾಡಿದ್ದೀನಿ. ಇನ್ನೊಂದು ಥೀಮ್ ಏನು ಮಾಡಿದ್ದೀನಿ ಅಂದರೆ, ಸಮುದ್ರ ಮದ್ದನ ಲಕ್ಷ್ಮೀ ಉದ್ಭವ ಆಗಿರೋದು, ಅದನ್ನು ಮಾಡಿದ್ದೀನಿ. ಇನ್ನೊಂದು 3ನೇದು ತಿರುಕಡಿಯೂರು ಅಭಿರಾಮಿ. ಎಲ್ಲರಿಗೂ ಗೊತ್ತು, ತಿರುಕಡಿಯೂರು ತಿರುನಲ್ಲಾರು ಶನೀಶ್ವರ ಕ್ಷೇತ್ರಕ್ಕಾಗಿರೋದ ಒಂದು ಚಿಕ್ಕ ಹಳ್ಳಿ ಅದು. ಅದರಲ್ಲಿ ತಿರುಕಡಿಯೂರು ಮಾರ್ಕಂಡೇಯರಕ್ಕೆ ಚಿರಂಜೀವಿಯಾಗದಿಂದ ವರವನ್ನು ಕೊಟ್ಟಿದ್ದ ಸ್ಥಳ ಅದು, ಮಾರ್ಕಂಡೇಯ ಕ್ಷೇತ್ರ ಅದು ಮತ್ತು ಅಭಿರಾಮಿಯಿಂದ ದೇವಿ ಇದ್ದಾಳೆ. ಅದು ಅಭಿರಾಮಿ ಪಟ್ಟರಿಗೆ ಶ್ಲೋಕ 100 ಶ್ಲೋಕ ಹೇಳುವಾಗ ಒಂದು ದಿವಸ ಅವರು ಅಭಿರಾಮಿ ಪಟ್ಟರಂದು ಸುಬ್ರಹ್ಮಣ್ಯ ಪಟ್ಟರಂದ್ರೆ ಅವರ ಹೆಸರು. ಅವರು ತಿರುಕಡಿಯೂರಲ್ಲಿ ದೇವಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದು ದಿವಸ ತಂಜಾವೂರು ಮಹಾರಾಜ ಸರಭೋಜಿ ಮಹಾರಾಜ ಅವರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಆವಾಗ ಅವರು ದೇವಿ ಜ್ಞಾನದಲ್ಲಿ ಇರುವಾಗ ಅವ್ರು ಏನು ಹೇಳ್ಬಿಡ್ತಾರೆ, ಸಂಕಲ್ಪ ಮಾಡುವಾಗ ಇವತ್ತು ಯಾವ ತಿಥಿ ಸಂಕಲ್ಪ ಮಾಡುವಾಗ ಹುಣ್ಣಿಮೆ ಬಿಡ್ತಾರೆ. ಆವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಇರೋದು. ಅಮಾವಾಸ್ಯೆ ಇರೋ ದಿವಸದಲ್ಲಿ ಹೆಂಗೂ ಹುಣ್ಣಿಮೆ ಬರುತ್ತೆ ಮಹಾರಾಜ ಕ್ವಶನ್ ಕೇಳ್ತಾರೆ. ಇಲ್ಲ, ಬರುತ್ತೆ ಅಂತಾರೆ. ನೀವು ಇದು ಮಾಡಲಿಲ್ಲ ಅಂದರೆ, ಇವತ್ತು ಪೌರ್ಣಮಿ ನೆಲ ಬರ್ತಿಲ್ಲ ಅಂದರೆ ನಿಮ್ಮನ್ನು ತಲೆನ ಬೆಂಕಿ ಒಳಗೆ ಹಾಕ್ಬಿಡ್ತೀವಿ ನಿಮ್ಮನ್ನು, ಅವರು ಶಿಕ್ಷೆ ಕೊಡ್ತಾರೆ ಮಹಾರಾಜ. ಆಯ್ತು ಅಂದ್ಬಿಟ್ಟು ಸಂಜೆ ಹೊತ್ತು ಬನ್ನಿ ಅಂತಾರೆ. ಸಂಜೆ ಹೊತ್ತು ಎಲ್ಲರೂ ಮಕ್ಕಳು ಮಹಾರಾಜ ಎಲ್ಲರೂ ಸೇರಿರ್ತಾರೆ. ಅಲ್ಲಿ ಬೆಂಕಿ ಒಂದು ಹಾಕ್ಬಿಟ್ಟು ಅದು ಮೇಲೆ ಒಂದು ಕಂಬವನ್ನು ಇಟ್ಬಿಟ್ಟು ಅವ್ರ ಮೇಲೆ ಕೂರಿಸಿರ್ತಾರೆ, ಅಲ್ಲಿಗೆ ಮೇಲೆ ಅವ್ರನ್ನ. ಅವರು ಒಂದೊಂದು ಹಾಡ ದೇವಿ ಮೇಲೆ ಆಡ್ಕೊಂಡು ಬರ್ತಾರೆ. 75 ಹಾಡು ಆಡ್ತಾರೆ. 76ನೇ ಹಾಡಕ್ಕೆ ದೇವಿ ಏನು ಮಾಡ್ತಾಳೆ, ನನ್ನ ಕಿವಿಯಿಂದ ತಾಡಂಗನ್ನು ಆಕಾಶದಲ್ಲಿ ಎಸಿದ್ದು ಚಂದ್ರನನ್ನು ಉದ್ಭವ ಮಾಡ್ತಾಳೆ. ಅವ್ರು ನೋಡ್ಬಿಟ್ಟು ಎಲ್ಲರೂ ಕ್ಷಮಾಪಣೆ ಕೇಳ್ತಾರೆ. ಮೊನ್ನೆ ಸರಭೋಜಿ ಮಹಾರಾಜ ಎಲ್ಲರೂ ಅವ್ರು ಕೇಳ್ಬಿಟ್ಟು ಅವ್ರಿಗೆ ಸನ್ಮಾನವನ್ನು ಮಾಡಿ, ಆವತ್ತಿಂದ ಅವರು ಅಭಿರಾಮಿ ಮೇಲೆ ಮಾಡಿರೋದ್ರಿಂದ ಅದು ಹೆಸರು ಅಭಿರಾಮಿ ಅಂದಾದಿ ಅಂತ. 100 ಶ್ಲೋಕಗಳಿದೆ. ಸೌಂದರ್ಯಲಹರಿ 100 ಶ್ಲೋಕ ಇದೆಯೋ ಅದೇ ಥರ ಈಕ್ವಲ ದೇವಿಯ ವರ್ಣನೆಯನ್ನು ಅದು ಮಾಡಿದ್ದಾರೆ. ಅದನ್ನು ಈ ಸಲ ಥೀಮಾಗ ಮಾಡಿದ್ದೀನಿ. ಇನ್ನೊಂದು ಥೀಮ್ ಏನಂದರೆ, ಇವಾಗ ಎಲ್ಲರೂ ಇರಿಗೇಷನ್ ಮಾಡುವಾಗ ವ್ಯವಸಾಯ ರೈತರಿಗೆ ಉಪಯೋಗ ಸೋಲಾರ್ ಪವರ್, ಸೂರ್ಯ ಶಕ್ತಿ ಉಪಯೋಗ ಮಾಡಿ ಹೆಂಗೆ ಇರಿಗೇಷನ್ ಮಾಡ್ತಾರೆ, ವ್ಯವಸಾಯವನ್ನು ಮಾಡ್ತಾರೆ ಗದ್ದೆ ನೆಲಕ್ಕೆಲ್ಲ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಅದನ್ನು ಈ ಸಲ ಮಾಡಿದ್ವಿ. ಇದಕ್ಕೆಲ್ಲ ಸಹಾಯ ನಮ್ಮ ಮನೆಯವರು ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಈ ನೋಡಿರೋ ದೀಕ್ಷದ ಎಲ್ಲರಿಗೂ ನನ್ನ ಪರವಾಗಿ, ನಮ್ಮ ಫ್ಯಾಮಿಲಿ ಪರವಾಗಿ ಧನ್ಯವಾದಗಳು ಮತ್ತು ನಮಸ್ಕಾರ.